ಕಾಫಿ ಬಾರ್ 61ನೇ ವರ್ಷದ ಸಂಭ್ರಮದ ಸಮಾರಂಭದ ಸುಂದರವಾದ ದಿನ. ಈ ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಒಂದು ಸೊಗಸಾದ ಜವಾಬ್ದಾರಿಯನ್ನು ಹೊತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಅದಕ್ಕೂ ಮುನ್ನ ಈ ಕಾಫಿ ಬಾರ್ ಪರಂಪರೆಯ ಪದರುಗಳು ಹೇಗೆ ಪುಟಗಳಾದವು ಅನ್ನೋದನ್ನ ಒಂದೆರಡು ಮಾತುಗಳಲ್ಲಿ ಹೇಳ್ತೇನೆ. ಶ್ರೀ ರಾಧಾಕೃಷ್ಣ ಅಡಿಗರ ಪೂಜ್ಯ ತಂದೆಯವರಾದ ಶ್ರೀ ನಾಗೇಶ್ ಅಡಿಗರು 1965 ಜನವರಿ 27ರಂದು ಆರೋಪಿಸಿದಂತಹ ಒಂದು ಪುಟ್ಟ ಕೋಟೆ ಶಂಕರಪುರಂನ ಬ್ರಾಹ್ಮಣರ ಕಾಫಿ ಬಾರ್. ಬ್ರಾಹ್ಮಣರ ಕಾಫಿ ಬಾರ್ ಸ್ಥಾಪನೆಯಾಗಿ 61 ವರ್ಷ ಪೂರೈಸಿ 62ಕ್ಕೆ ಕಾಲಿಟ್ಟಿರೋ ಈ ಸಂದರ್ಭದಲ್ಲಿ ಅದರ ನೆನಪಿನಲ್ಲಿ ಉಳಿಯುವಂತಹ ಏನಾದರೂ ಮಾಡಬೇಕು, ಈ ಕಾಫಿ ಬಾರ್ ಪರಂಪರೆ ಇತಿಹಾಸವಾಗಿ ದಾಖಲಾಗಬೇಕು ಅಂತ ಕನಸು ಕಂಡರು ಶ್ರೀ ರಾಧಾಕೃಷ್ಣ ಅಡಿಗರು ಹಾಗೂ ಅವರ ಶ್ರೀಮತಿ ಅಖಿಲ ಅವರು ಮತ್ತು ಕುಟುಂಬದವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ 1935ರಷ್ಟು ಹಿಂದೆನೆ ಅವರ ಅಪ್ಪಯ್ಯ ನಾಗೇಶ್ ಅಡಿಗರು ಮತ್ತು ಅಮ್ಮ ಸರಸ್ವತಿ ಅವರು ಹುಟ್ಟೂರು ಕೊಂಡಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಹೋಟೆಲ್ ಮಾಡೋಕೆ 30 ವರ್ಷ ಕಷ್ಟಪಟ್ಟರು. ಕೊನೆಗೆ ಈ ಒಂದು ಬ್ರಾಹ್ಮಣರ ಕಾಫಿ ಬಾರ್ ಅನ್ನೋ ಪರಂಪರೆಯನ್ನ ಬಿಟ್ಟು ಹೋದರು. ಅವರ ಪರಿಶ್ರಮದ ಪ್ರಯಾಣವನ್ನೇ ಒಂದು ಜೀವನ ಚರಿತ್ರೆಯಾಗಿ ಬರೆಸಬೇಕು ಅಂತ ಆಸೆ ಪಟ್ಟರು ಶ್ರೀ ರಾಧಾಕೃಷ್ಣ ಅಡಿಗರು. ಈ ಆಲೋಚನೆಯನ್ನ ಹಿರಿಯ ಪತ್ರಕರ್ತ ಶ್ರೀ ಬೇಳೂರು ಸುದರ್ಶನ್ ಅವರ ಜೊತೆ ಹಂಚಿಕೊಂಡರು. ಅವರು ಕಾಫಿ ಬಾರ್ ಚರಿತ್ರೆಯನ್ನ ವರ್ತಮಾನದಲ್ಲಿ ವರದಿ ಮಾಡುವಂತಹ ಒಂದು ಅಪರೂಪದ ಜವಾಬ್ದಾರಿಯನ್ನು ನನಗೊಳಿಸಿದ್ರು. ನಾನಂತೂ ಈ ಕೆಲಸವನ್ನ ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡೆ. ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಅಡಿಗರ ಆತ್ಮೀಯರು ಆಗಿರುವಂತಹ ಶ್ರೀ ವಿಶ್ವೇಶ್ವರ ಭಟ್ ಸರ್ ನಮಗೆ ಸಮರ್ಥವಾದ ಮಾರ್ಗದರ್ಶನ ಮಾಡಿದ್ರು. ಮುಖಪುಟ ವಿನ್ಯಾಸ, ಶೀರ್ಷಿಕೆಗಳ ಅಂದ ಹೆಚ್ಚಿಸಿದರು. 8-9 ತಿಂಗಳ ಪರಿಶ್ರಮದ ಫಲ ಇದೀಗ ನಿಮ್ಮ ಕಣ್ಮುಂದೆ ಅನಾವರಣಗೊಳ್ತಾ ಇದೆ. ರಾಧಾಕೃಷ್ಣ ಅಡಿಗ ಇಡ್ಲಿ ಕಾಫಿ ಪರಂಪರೆಯ ಪಯಣ ಜೀವನ ಚರಿತ್ರೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇಲ್ಲೊಂದು ವಿಷಯ ಹೇಳಲೇಬೇಕು. ಶೀರ್ಷಿಕೆ ಚರ್ಚೆ ಮಾಡ್ತಾ ಇದ್ದಾಗ ಶ್ರೀ ವಿಶ್ವೇಶ್ವರ ಭಟ್ ಸರ್ ಹೇಳಿದರು, ಯಾವುದೇ ಪರಂಪರೆಯ ಬಗ್ಗೆ ಒಂದು ಜನರಿಗೆ ಗೊತ್ತಿರುವಂತಹ ವ್ಯಕ್ತಿಯ ಮೂಲಕ ಹೇಳಿದರೆ ಅದು ಇನ್ನೂ ಪರಿಣಾಮಕಾರಿಯಾಗಿರುತ್ತೆ. ಆ ವ್ಯಕ್ತಿ ಕಥಾನಾಯಕನ ತರ ಓದುಗರನ್ನು ಪುಸ್ತಕದೊಳಗೆ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ರಾಧಾಕೃಷ್ಣ ಅಡಿಗರ ಹೆಸರು ದೊಡ್ಡದಾಗಿ ಕಾಣೋ ಹಾಗೆ ಮಾಡಿದ್ರು. ಅವರ ಸಲಹೆ ಕೇಳಿ ರಾಧಾಕೃಷ್ಣ ಅಡಿಗರಿಗೆ ಸಂಕೋಚವೇ ಆಯಿತು, ಆದರೂ ಒಪ್ಕೊಂಡ್ರು. ಹಾಗೇನೆ ತಮ್ಮ ಹೆಸರನ್ನು ಪ್ರಧಾನವಾಗಿ ಹಾಕೋಕೆ ಒಪ್ಕೊಂಡ್ರು. ಅವರು ವಿನಮ್ರರಾಗಿ ಹೇಳಿದಿಷ್ಟೇ, ಇಲ್ಲಿ ನಾನು ಅನ್ನೋದಿಲ್ಲ, ನಾವು, ನಮ್ಮ ಪರಂಪರೆ. ಅಪ್ಪಯ್ಯ ಇಲ್ಲಿ ಮುಖ್ಯ, ಅಪ್ಪಯ್ಯನೇ ಈ ಗ್ರಂಥದ ನಿಜವಾದ ಕಥಾನಾಯಕ, ಅಮ್ಮನೇ ಕಥಾನಾಯಕಿ. ಇವಿಷ್ಟು ಹಿನ್ನೆಲೆಯೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬ್ರಾಹ್ಮಣರ ಕಾಫಿ ಬಾರ್ 61ನೇ ವರ್ಷದ ಸಂಭ್ರಮ ಕಾರ್ಯಕ್ರಮ ಮುಂದುವರಿಸೋಣ. ಮೊದಲಿಗೆ ಅಂದುಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯ ಬೇಕು ಅಂತ. ಹಾಗಾಗಿ ಅಡಿಗ ದಂಪತಿಗಳು ಮೊದಲು ಹೊರಟಿದ್ದು ಮಂತ್ರಾಲಯಕ್ಕೆ. ಇವರ ಆಹ್ವಾನ ಮನಸ್ಸಿ ಮಂತ್ರಾಲಯದ ಶ್ರೀಗಳು ಆಶೀರ್ವಾದ ಮಾಡಿ ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ, ಅವರ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಇನ್ನು ಈ ಪುಸ್ತಕ ಬಿಡುಗಡೆಯನ್ನು ಮಾಡೋದಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ತಮ್ಮ ಬಿಡುವಿಲ್ಲದ ಕಾರ್ಯಚಟುವಟಿಕೆ, ಗುರುತರ ಜವಾಬ್ದಾರಿಗಳ ನಡುವೆ ಸಮಯ ಹೊಂದಿಸಿಕೊಂಡು ಆಗಮಿಸಿರುವಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶ್ರೀ ದೇವದಾಸ್ ಅವರಿಗೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ. ಶ್ರೀ ರಾಧಾಕೃಷ್ಣ ಅಡಿಗರ್ ಹಾಗೂ ಅಖಿಲ ದಂಪತಿಗಳು ಸ್ವಾಗತ ಸತ್ಕಾರ ಮಾಡಬೇಕಾಗಿ ಕೋರಿಕೊಳ್ತೇನೆ. Come closely. Down, down. ಮೃದು ಮಾತುಗಳಿಂದ ಹೃದಯ ಗೆಲ್ಲೋ, ನಿಖರವಾದ ಮಾರ್ಗದರ್ಶನ ಮಾಡಿ ಪುಸ್ತಕ ಚಂದ ಕಾಣೋದಕ್ಕೆ ಕಾರಣರಾದಂತಹ, ಬಿಡುವಿಲ್ಲದ ಪ್ರವಾಸಗಳ ನಡುವೆ ಕಾಳಜಿಯಿಂದ ವಿಚಾರಿಸುತ್ತಾ ಸಮಯ ಮಾಡಿಕೊಂಡು ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಭಟ್ ಪ್ರಧಾನ ಸಂಪಾದಕರು, ವಿಶ್ವವಾಣಿ, ಇವರಿಗೆ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತ. ಶ್ರೀ ರಾಧಾಕೃಷ್ಣ ಅಡಿಗರ ದಂಪತಿಗಳು ಅವರಿಗೆ ಸ್ವಾಗತ ಸತ್ಕಾರ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ.
ಚಿಕ್ಕಪೇಟೆ ಶಾಸಕರಾದ ಶ್ರೀ ಉದಯ್ ಗರುಡಾಚಾರ್ಯ ಅವರಿಗೆ ಸ್ವಾಗತ ಸುಸ್ವಾಗತ. ಶ್ರೀ ರಾಧಾಕೃಷ್ಣ ಅಡಿಗರು ಅವರನ್ನು ಸತ್ಕರಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಿಡುಗಡೆ ಕಾರ್ಯಕ್ರಮದ ರೂಪುರೇಷೆ ಮಾಡಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡಿದಂತಹ ನಾಡೋಜ ಡಾಕ್ಟರ್ ಬಿ.ಟಿ. ರುದ್ರೇಶ್ ಅವರು ಕೆಲಸದ ಒತ್ತಡದ ನಡುವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ ಸತ್ಕಾರ ಮಾಡಿದ್ದಾರೆ. ಹಿರಿಯ ವಯಸ್ಸಿನಲ್ಲಿ ಹಿರಿಯ ಜವಾಬ್ದಾರಿಯನ್ನು ಹೊತ್ತು ರಾಷ್ಟ್ರೀಯ ಧ್ರುವತಾರೆಯಾಗಿ ಬೆಳೆಯುತ್ತಿರುವಂತಹ ಸಾಹಿತ್ಯ ಆಸಕ್ತರಾಗಿರುವಂತಹ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾದಂತಹ ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಆತ್ಮೀಯವಾದ ಸ್ವಾಗತ. ಶ್ರೀ ರಾಧಾಕೃಷ್ಣ ಅವರಿಗೆ